ದೇಶದ ಸ್ಟಾರ್ಟ್ಅಪ್ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಉದ್ದೇಶದಿಂದ ಬೆಂಗಳೂರಿನಲ್ಲಿ 2 ದಿನಗಳ ಅಟಲ್ ಇನ್ನೋವೇಷನ್ ಮಿಷನ್ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್, ಅಟಲ್ ನವೋದ್ಯಮ ಪೋಷಣಾ ಮತ್ತು ಅಟಲ್ ಸಮುದಾಯ ನವೋದ್ಯಮ ಪೋಷಣಾ ಕೇಂದ್ರದ ಸಹಯೋಗದಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ನವೋದ್ಯಮ ಪೋಷಣಾ ತಂಡಗಳಿಗೆ ಅಗತ್ಯ ಕಾರ್ಯತಂತ್ರ ಯೋಜನೆ, ಬೌದ್ಧಿಕ ಆಸ್ತಿ ವಾಣಿಜ್ಯೀಕರಣ ಮತ್ತು ಸುಸ್ಥಿರ ವ್ಯವಹಾರ ಮಾದರಿಗಳ ಬಗ್ಗೆ ತರಬೇತಿ ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಜಿಲ್ಲಾಧಿಕಾರಿಗಳು, ನವೋದ್ಯಮ ಮಂಡಳಿಗಳು, ಜೈವಿಕ ತಂತ್ರಜ್ಞಾನ ಉದ್ಯಮ ಸಂಶೋಧನಾ ಸಹಾಯ ಮಂಡಳಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಪ್ರತಿನಿಧಿಗಳೊಂದಿಗೆ ನವೋದ್ಯಮ ಪೋಷಣಾ ತಂಡಗಳು ಸಂವಾದ ನಡೆಸಿದವು. For us, an inflection point. Karnataka are trying to, as best practices, share the infrastructure. ಬಳಿಕ ಅಟಲ್ ಇನ್ನೋವೇಷನ್ ಮಿಷನ್ ನಿರ್ದೇಶಕ ಡಾ. ದೀಪಕ್ ಬಾಗ್ಲಾ ಭಾರತವನ್ನು ಜಾಗತಿಕ ನಾವೀನ್ಯತೆ ಕೇಂದ್ರವನ್ನಾಗಿ ಮಾಡುವಲ್ಲಿ ನವೋದ್ಯಮ ಪೋಷಣಾ ತಂಡಗಳ ಮಹತ್ವದ ಬಗ್ಗೆ ವಿವರಿಸಿದರು. ಈ ಸಮಾವೇಶ ಕೇವಲ ತರಬೇತಿಯಾಗಿ ಉಳಿಯದೆ ವಿವಿಧ ರಾಜ್ಯಗಳ ನವೋದ್ಯಮ ಪೋಷಣಾ ನಾಯಕರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ ವೇದಿಕೆಯಾಗಿ ಮಾರ್ಪಟ್ಟಿದೆ ಎಂದು ಹೇಳಿದರು. How we can support each other with new ideas, how we can support the startups of each of these incubators and startups otherwise. And today what we have is representatives from the Department of Science and Technology, from the Department of Biotechnology, DBT, and all the others who are working in this area with incubators to come together to see how we can make it happen in a more successful manner. ಕಾರ್ಯಕ್ರಮ ನಿರ್ದೇಶಕಿ ಡಾ. ಅನುರಾಧ, ಸ್ಥಳೀಯ ಸಮುದಾಯಗಳಲ್ಲಿನ ಅನ್ವೇಷಣೆಗಳನ್ನು ಪ್ರೋತ್ಸಾಹಿಸುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಕರ್ನಾಟಕದಲ್ಲಿ ಗುಡಿ ಕೈಗಾರಿಕೆಗಳಲ್ಲಿನ ಅನ್ವೇಷಣೆಗಳಿಗೆ ಅಟಲ್ ಇನ್ನೋವೇಷನ್ ಕೇಂದ್ರಗಳು ಸಂಪೂರ್ಣ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಹೋಗ್ತಾ ಇರುತ್ತೆ, ಅದಕ್ಕೆಲ್ಲ ಎಷ್ಟೋ ಸಪೋರ್ಟ್ ಬೇಕಾಗುತ್ತೆ, ಟೆಕ್ನಾಲಜಿಕಲ್ ಸಪೋರ್ಟ್ ಬೇಕಾಗುತ್ತೆ. ಆ ಸಪೋರ್ಟ್ಗೆಲ್ಲ ನಮ್ಮ ಪದ್ಮಶ್ರೀ ಅಟಲ್ ಕಮ್ಯುನಿಟಿ ಇನ್ನೋವೇಷನ್ ಸೆಂಟರ್ ಸಪೋರ್ಟ್ ಕೊಡೋದಕ್ಕೆ ನಾವು ಮುಂದೆ ಹೊರಟಿದ್ದೀವಿ. ಇನ್ನೋವೇಷನ್ ಮಿಷನ್ ಅವರು ಪರಿಪೂರ್ಣ ಸಪೋರ್ಟ್ ಕೊಡ್ತಾ ಇದ್ದಾರೆ. ವಿಜಯವಾಡದ ಕೆಎಲ್ಯು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ರಾಜು, ದಕ್ಷಿಣ ಭಾರತದಲ್ಲಿ ಈ ರೀತಿಯ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಸಂತಸದ ವಿಷಯ ಎಂದರು. I would say in about 5 years to a decade. So my expectation is by the time 2030 we'll have more unicorns coming in startup ecosystem across India because of this mission by our Prime Minister. ಪದ್ಮಶ್ರೀ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಡಾ. ವೀರಣ್ಣ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗೆ, ಪ್ರಗತಿಪರ ರೈತರಿಗೆ ಹಾಗೂ ಉದಯೋನ್ಮುಖ ಮಕ್ಕಳ ಬೆಳವಣಿಗೆಗೆ ಪೂರಕವಾಗುವಂತಹ ವಾತಾವರಣ ಸೃಷ್ಟಿಯಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಟ್ರೈನಿಂಗ್ ಅನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿರುವಂತಹ ಪ್ರಗತಿಪರ ಮಕ್ಕಳು ಮತ್ತು ರೈತರು ಮತ್ತು ಹಾಗಾಗಿ ಎಸ್ಪೆಷಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ನಾವು ಸಪೋರ್ಟಿವ್ ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಅನ್ನು ಕೊಟ್ಟು ಅವರಿಗೆ ಇಂಡಿಪೆಂಡೆಂಟ್ ಆಗಿ ಬದುಕಲಿಕ್ಕೆ ಬೇಕಾಗಿರುವಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತೀವಿ.